ಎಲ್ಲರಿಗೂ ನಮಸ್ತೆ. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ಸುಮಾರು ಜನಕ್ಕೆ ತಲೆಯಲ್ಲಿ ಒಂದು ಪ್ರಶ್ನೆ ಉಳಿದಿದೆ. ಯಾಕಪ್ಪ ಇವರು ಹಣೆಗೆ ಬೊಟ್ಟಿಡಲ್ಲ ಮತ್ತು ಇವರು ಯಾವ ರೀತಿ ನ್ಯಾಚುರಲ್ ಆಗಿರ್ತಾರೆ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಿದ್ರಿ. ಅದಕ್ಕೆ ನಾನು ಉತ್ತರ ಏನು ಹೇಳ್ತೀನಿ ಅಂತಂದರೆ, ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನಾನು ಹಣೆಗೆ ಬೊಟ್ಟಿಡೋದಾಗಲಿ, ಆಮೇಲೆ ಕ್ರೀಮ್ ಆಗಲಿ, ಪೌಡ್ರ್ ಆಗಲಿ ನಾನು ಹಾಕ್ಕೊಳ್ಳಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನನಗೆ ಇನ್ನೊಂದೇನು ಪ್ರಾಬ್ಲಮ್ ಐತೆ ಅಂತಂದರೆ, ನನಗೆ ಅವಾಗಿಂದನೂ ಕೂಡ ನನಗೆ ಅಲರ್ಜಿಗಳಾಗುತ್ತೆ. ಇಲ್ಲೆಲ್ಲ ಆಗಿರ್ಬೋದು, ಗೊತ್ತಾಗ್ತಿದೆ ನಿಮಗೆ. ಅದರಿಂದಾಗಿ ನಾನು ಯಾವುದೇ ರೀತಿ ಕ್ರೀಮ್ ಆಗಲಿ, ಪೌಡರ್ ಆಗಲಿ, ಮೇಕಪ್ಪೇ ನಾನು ಮಾಡಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ನನಗೆ ಇಷ್ಟನೂ ಆಗಲ್ಲ. ಯಾಕಂತಂದರೆ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕಂತಂದರೆ ದುಡ್ಡು ವ್ಯರ್ಥ ಹೊರತು ಅದರಿಂದ ನಮ್ಗೆ ಏನು ಉಪಯೋಗ ಇಲ್ಲ. ಸ್ವಲ್ಪ ಹೊತ್ತು ನಮ್ಮ ಬ್ಯೂಟಿ ಅಷ್ಟೇ ಅದರಲ್ಲಿ ಸಿಗೋದು, ಇನ್ನೇನು ಮತ್ತೆ ಸಿಗಲ್ಲ. ನಾವು ಹೆಂಗಿದ್ರು ನಮ್ಮ ಒರಿಜಿನಲ್ ಮುಖ ನಾವು ತೋರಿಸ್ಲೇಬೇಕು ಹೊರಗಿನ ಜಗತ್ತಿಗೆ. ಬಣ್ಣ ಹಾಕ್ಕೊಂಡೆಲ್ಲ ನನಗಿಷ್ಟ ಆಗಲ್ಲ ಇರೋಕ್ಕೆ. ಅದರಿಂದಾಗಿ ನಾನು ಮೇಕಪ್ಪ ಅಂದರೆ ನನಗೆ ಅಷ್ಟಕ್ಕಷ್ಟೇ. ಹಣೆಗೂ ನಾನು ಕೂಡ ಬೊಟ್ಟು ಇಡಲ್ಲ. ಯಾಕಂತಂದರೆ ನೀನು ಮೊದಲಾಗಿ ಹೇಳಿದೆ, ನನಗೆ ಅಲರ್ಜಿ ಇದೆ ಚಿಕ್ಕ ವಯಸ್ಸಿಂದನೂ ಕೂಡ. ಅದರಿಂದ ನಾನು ಹಣೆಗೆ ಬೊಟ್ಟೆ ಇಡಲ್ಲ. ನೀವು ಎಲ್ಲ ವೀಡಿಯೋದಲ್ಲೂ ನೀನು ನೋಡ್ಬೋದು. ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಹಣೆಗೆ ಬೊಟ್ಟಿಡೋಕ್ಕೆ. ಆದರೆ ಸಣ್ಣ ಸಣ್ಣ ಗುಳ್ಳೆ ಎದ್ಬಿಡುತ್ತೆ. ಈ ಉಬ್ಬೊಳಗಡೆ ಎಲ್ಲ ಗುಳ್ಳೆ ಎದ್ದಿದೆ. ಅದರಿಂದಾಗಿ ನಾನು ಹಾಕೊಳ್ಳೋಕೆ ಹೋಗಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಾನು ರೀಲ್ಸ್ ಮಾಡಬೇಕಾದ್ರೆ ಮಾತ್ರ ನಾನು ಐ ಶೇಡ್ ಆಗಲಿ, ಐಲೈನರ್ ಆಗಲಿ, ಕಾಜಲ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ಅದು ಮ್ಯಾಟ್ ಲಿಪ್ಸ್ಟಿಕ್ ನಾನು ಹಾಕ್ಕೊಳ್ಳೋದು. ರೀಲ್ಸ್ ಮಾಡಬೇಕಾದ್ರೆ ಮಾತ್ರ ನಾನು ಹಾಕ್ಕೊಳ್ಳೋದು. ಇನ್ನು ಬಾಕಿ ಟೈಮಲ್ಲೆಲ್ಲ ನನಗೆ ಇಷ್ಟ ಆಗಲ್ಲ. ನ್ಯಾಚುರಲಾಗಿರಬೇಕು. ಅದರಿಂದ ಮುಖ ಹಾಳಾಗುತ್ತೆ, ಇಲ್ಲೆಲ್ಲ ಬ್ಲ್ಯಾಕ್ನೆಸ್ ತುಂಬಿಕೊಳ್ಳುತ್ತೆ. ಆಮೇಲೆ ತುಟಿ ಸುತ್ತ ಪೂರ್ತಿ ಕಪ್ಪಾಗುತ್ತೆ. ಆ ರೀತಿ ಮಾಡ್ಕೊಳ್ಳೋಕೆ ಬದಲು ನ್ಯಾಚುರಲ್ ಆಗಿರೋದು ಅಂದರೆ ನನಗೆ ತುಂಬ ಇಷ್ಟ. ಇವತ್ತು ಕೂಡ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಜ್ಜಿ ಸ್ಯಾರಿನ ಉಟ್ಕೊಂಡು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಗೊತ್ತು ನನಗೆ ನಮ್ಮ ಅಜ್ಜಿ ಅಂದರೆ ತುಂಬ ಇಷ್ಟ ಅಂತ. ಅದರಿಂದಾಗಿ ಇವತ್ತು ನಮ್ಮ ಅಜ್ಜಿ ಸೀರೆ ಉಟ್ಕೊಂಡು ಒಂದು 3 ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಸೀರೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ. ಇದೇ ನಮ್ಮ ಅಜ್ಜಿ ಸ್ಯಾರಿ. ನಾನು ಮನೆ ಹೊಸ್ರು ಬಂದಾಗ ಈ ಸೀರೆನ ಅವರು ಕೊಟ್ಟು ಕಳಿಸಿದ್ರು ನನಗೆ, ನಮ್ಮ ಅಜ್ಜಿ ಕಡೆಯಿಂದ. ಇನ್ನೂ ಒಂದು 2 ಕೊಟ್ಟು ಕಳಿಸಿದ್ದಾರೆ. ಅದರಲ್ಲಿ ಇದೊಂದು ನನಗೆ ತುಂಬ ಇಷ್ಟ. ಈ ಸೀರೆ ನನಗೆ ನನಗೆ ಬಾರ್ಡ್ರ್ ಸೀರೆ, ರೇಷ್ಮೆ ಸೀರೆ ಅಂದರೆ ತುಂಬ ಇಷ್ಟ ನನಗೆ. ಅದರಿಂದಾಗಿ ಈ ಸೀರೆ ಕೊಟ್ಟು ಕಳಿಸಿದ್ದಾರೆ. ಈ ಸೀರೆನ ಉಟ್ಕೊಂಡು 1-2 ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದರಲ್ಲಿ ನಾನು ನಾನು ವೀಡಿಯೋನೇ ಮಾಡಿಲ್ಲ. ಹೇಳ್ಬೇಕು ಅಂದರೆ ನಾನು ಈ ಸೀರೆ ಜಾಸ್ತಿ ಉಟ್ಟೇ ಇಲ್ಲ ಮೊದಲನೇದಾಗಿ. ಅದರಿಂದ ಇವತ್ತು ಈ ಸೀರೆ ಉಟ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಮ್ಯಾಚಿಂಗ್ ಬ್ಲೌಸು ರೆಡ್ ಹಾಕ್ಕೊಂಡ್ರೆ ಓಕೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದನ್ನು ಮ್ಯಾಚಿಂಗ್ ಮಾಡಿಕೊಂಡು ಸೀರೆ ಉಟ್ಕೋಬೇಕೀಗ. ಇದೇ ಬ್ಲೌಸ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೂ ಮ್ಯಾಚಿಂಗ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ವೇರ್ ಮಾಡಿ ನೋಡ್ತೀನಿ. ಸೆಟ್ ಆದರೆ ವಿಡಿಯೋ ಮಾಡೋಣ ಇದರಲ್ಲಿ ಸೀರೆ ಹಾಕ್ಕೊಂಡು. ಅದಾದಮೇಲೆ ಇದ್ರಾಗೆ ಮ್ಯಾಚಿಂಗ್ ಇಯರಿಂಗ್ಸು ಇದನ್ನು ಹಾಕ್ಕೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಚ್ ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ. ಇದಕ್ಕೆ ಮ್ಯಾಚ್ ಆಗುತ್ತೆ. ಇದನ್ನು ಹಾಕೊತೀನಿ ಇವತ್ತು. ಇದು ಎಲ್ಲಿ ತೊಗೊಂಡಿದ್ದು ಅಂತಂದರೆ, ನನ್ನ ತಂಗಿ ಮನೆಗೆ ಹೋಗಿದ್ದೆ ನಾನು ರೀಸೆಂಟಾಗಿ. ಅವ್ರ ಅಂಗಡಿಲಿ ತೊಗೊಂಡಿದ್ದು. ನಮ್ಮ ಅಕ್ಕ ಅವರು ಬಳೆ ಸ್ಟೋರ್ ಇಟ್ಕೊಂಡಿದ್ದಾರೆ, ಅಲ್ಲಿ ತೊಗೊಂಡಿದ್ದು ಇದು ಓಲೆನ. ತುಂಬ ಇಷ್ಟ ಆಯಿತು ನಂಗೆ. ನೋಡಿದ ತಕ್ಷಣ ಇಷ್ಟ ಆದರೆ ಅದು ಬೇಕೇ ಬೇಕು ನನಗೆ. ಆಮೇಲೆ ನಾನು ಇದು ಮ್ಯಾಟ್ ಲಿಪ್ಸ್ಟಿಕ್ ಹಾಕ್ಕೊತೀನಿ. ಇದ್ರ ಜೊತೆಗೆ ಇದರಲ್ಲಿ ಯಾವ ಕಲರ್ ಚೂಸ್ ಆಗುತ್ತೋ ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಐಲೈನರ್, ಕಾಜಲ್ ಇಷ್ಟೇ ನಾನು ಹಾಕ್ಕೊಳ್ಳೋದು. ಐ ಶೇಡ್ ಇದೆ, ಅದರ ಬಟ್ಟೆ ಎತ್ತಿಟ್ಟಿದ್ದೀನಿ ಮೇಲುಗಡೆ ಇದೆ. ಅದನ್ನು ಹಾಕ್ಕೊಂಡು ವೇರ್ ಮಾಡಿ ನಿಮ್ಮ ಮುಂದೆ ಬರ್ತೀನಿ, ಓಕೆನಾ? ಆಮೇಲೆ ನಾನು ಯಾವುದೇ ರೀತಿ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಲ್ಲ. ಹೋದರೆ ಇಷ್ಟೇ, ನನ್ನ ಸ್ಪ್ಲಿಟ್ಟಿಂಗ್ ಕಟ್ ಮಾಡ್ಸೋಕೆ ಅಷ್ಟೇ ನಾನು ಹೋಗೋದು ಬ್ಯೂಟಿ ಪಾರ್ಲರ್ಗೆ. ಬಾಕಿ ಟೈಮಲ್ಲೆಲ್ಲ ಆಮೇಲೆ ನಾನು ಐಬ್ರೋನು ಕೂಡ ನಾನು ಮಾಡಿಸಲ್ಲ. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ, ಯಾವ ಇದಕ್ಕೂ ಹೋಗಲ್ಲ. ನನಗೆ ನ್ಯಾಚುರಲ್ ಅಂದರೆ ನನಗೆ ತುಂಬಾ ಇಷ್ಟ.
ಅದು ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾನು ಐಬ್ರೋನು ಲೈಕ್ ಮಾಡಲ್ಲ, ಯಾಕಂತಂದರೆ ಸುಮ್ಮನೆ ಚರ್ಮ ನೋಯುತ್ತೆ, ಇಲ್ಲಾಂದರೆ ಸಣ್ಣ ಪುಟ್ಟ ಗುಳ್ಳೆಗಳಿದಳುತ್ತೆ. ನಮ್ಮ ಬ್ಯೂಟಿಗೋಸ್ಕರ ಎಷ್ಟು ಬೇಕಷ್ಟು ದುಡ್ಡು ನಾವು ಖರ್ಚು ಮಾಡ್ತೀವಿ. ಅದ್ರ ಬದಲು ಮನೆ ಮೇಂಟೈನ್ ಮಾಡ್ಕೊಳ್ಳೋಣ ಅದೇ ದುಡ್ಡಲ್ಲೇ. ಇಲ್ಲಾಂದರೆ ಸ್ವಲ್ಪ ಏನಾರು ಮನೆಗೆ ಐಟಮ್ಗಳು ತೊಗೋಬೋದು, ಇಲ್ಲ ಏನಾರು ವಸ್ತುಗಳು ಖಾಲಿಯಾಗಿದ್ದರೆ ಅರ್ಜೆಂಟಿಗೆ ದುಡ್ಡು ಬೇಕಾಗುತ್ತೆ. ಇಲ್ಲ ಅದೇ ದುಡ್ಡನ್ನ ನಾವು ಇಟ್ಕೊಂಡಿದ್ದರೆ ನಮ್ಗೆ ಹುಷಾರು ತಪ್ಪಿದಾಗಲೋ ಇಲ್ಲ ನಮ್ಗೆ ಕಷ್ಟ ಅಂತ ಬಂದಾಗಲೋ ಅದೇ ದುಡ್ಡು ನಮಗೆ ಇರುತ್ತೆ ಅಲ್ವಾ ಖರ್ಚು ಮಾಡ್ಕೊಳ್ಳೋಕ್ಕೆ. ನನಗೆ ಬೇರೆದ್ರಲ್ಲೆಲ್ಲ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ನನಗೆ ದುಡ್ಡು. ನಾವೆಲ್ಲ ಈ ಕ್ವಾಲಿಟಿಗಳನ್ನೆಲ್ಲ ನಾವು ತೊಗೊಳಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ನಾವು ಯಾವಾಗಿದ್ದರೂ ಮಿಡಲ್ ಕ್ಲಾಸ್ ಹಂಗೆ ಇರ್ತೀವಿ. ಆಮೇಲೆ ಇನ್ನೊಂದೇನು ಅಂತಂದರೆ ನಾವು ತಿನ್ನೋದಕ್ಕೊಂದು ಬಿಟ್ಟು ಬೇರೆ ಯಾವುದಕ್ಕೂ ಖರ್ಚು ಮಾಡೋಕ್ಕಂತೂ ಹೋಗಲ್ಲ. ಯಾಕಂತಂದರೆ ಒಂದೇ ಜೀವ ಇರೋದೊಂದು ಜೀವನ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚೆನ್ನಾಗಿರಬೇಕು ಅಷ್ಟೇ ನಮಗೆ ಗೊತ್ತಿರೋದು. ಜಾಸ್ತಿ ಯಾರು ದುಡ್ಡನ್ನ ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ. ನಾನು ಒಂದೇಳೆನೇ ಉಟ್ಕೊಂಡೆ, ಯಾಕಂತಂದರೆ ಇದನ್ನು ಪಿನ್ ಮಾಡ್ಕೊ ಕುತ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಹಿಂಗೆ ಹಾಕ್ಕೊಂಡಿರ್ತೀವಿ ಅದೇ ರೀತಿ ಈ ಕಡೆ ಬರಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ನಮಗೆ. ಸಕ್ಕತ್ತ ಬಂದಿತ್ತು. ಫೈನಲ್ ಆಗಿ ಹಾಕ್ಕೊಂಡೆ. ಹುಡುಗಿರ ಪ್ರಾಬ್ಲಮ್ಮೇ ಇದು. ಏನು ಅಂತಂದರೆ ಒಂದು ಸೈಡ್ ಹಾಕ್ಕೊಂಡಿದ್ದು ಇನ್ನೊಂದು ಸೈಡ್ ಬರಲ್ಲ, ಇನ್ನೊಂದು ಸೈಡ್ ಹಾಕ್ಕೊಂಡಿದ್ದು ಒಂದು ಸೈಡ್ ಬರಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ಮು. ಆಮೇಲೆ ನಾನು ಈ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಇಯರಿಂಗ್ಸು ಹಾಕ್ಕೊಳ್ಳೋಣ. ಚೆನ್ನಾಗಿ ಕಾಣಿಸ್ತಿದೆ ಅನ್ಕೋತೀನಿ. ಏನು ಇವಳು ದೊಡ್ಡ ದೊಡ್ಡ ಓಲೆನೇ ಹಾಕೊತಾಳಲ್ಲ ಅಂತ ಅನ್ಕೋಕೆ ಹೋಗ್ಬೇಡಿ. ನಿಮಗಿಂತ ಇಯರಿಂಗ್ಸ್ ಕಂದರೆ ನಂಗೆ ತುಂಬ ಇಷ್ಟ. ಅಂದರೆ ಚಿಕ್ಕದು ಇಷ್ಟನೇ, ಆದರೆ ನನಗೆ ಜುಮ್ಕಿ ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಹತ್ರ ಇರೋ ಆಲ್ಮೋಸ್ಟ್ ಇಯರಿಂಗ್ಸ್ ಎಲ್ಲ ಈ ರೀತಿಯೇ ಇರೋದು. ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಇಷ್ಟೇ ನನ್ನ ಮೇಕಪ್ಪು. ನೆಕ್ಸ್ಟು ಇದನ್ನು ಹಾಕ್ಕೊತೀನಿ, ಕಾಜಲ್ಲು. ಅದು ವೀಡಿಯೋ ಮಾಡಬೇಕಾದ್ರೆ ಹಾಕ್ಕೊತೀನಿ, ಇವಾಗ ಹಾಕ್ಕೊಳಕ್ಕೆ ಹೋಗಲ್ಲ. ಯಾಕಂತಂದರೆ ಇಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ, ಆಮೇಲೆ ಕಪ್ ಸುತ್ಕೊಬಿಟ್ರೆ ಅನ್ನೋದೊಂದು ನನಗೆ ಭಯ, ಅಷ್ಟೇ, ಇನ್ನೇನಿಲ್ಲ. ಈ ಇಯರಿಂಗ್ಸ್ನ ನಾನು ಡೈಲಿ ಹಾಕ್ಕೊಳ್ಳೋದು. ಮನೆ ಹತ್ರ ಹೆಂಗೆಲ್ಲ ಹಾಕ್ಕೊಳಕ್ಕೆ ಹೋಗಲ್ಲ ಜಾಸ್ತಿ. ಡೈಲಿ ಯೂಸ್ಗೆ ಇಷ್ಟು ಚಿಕ್ಕ ಓಲೆಗಳನ್ನ ನಾನು ಯೂಸ್ ಮಾಡೋದು. ಆಮೇಲೆ ಮಾಮೂಲಿ ಹಣೆ ಕುಂಕುಮ, ಕಿವಿಗೆ ಅರಿಶಿನ, ಇಷ್ಟು ಮಾತ್ರ ಹಾಕ್ಕೊಳೋದು. ಹೇಗೆ ಕಾಣಿಸ್ತಿದ್ದೆ ನಾನು ಇಯರಿಂಗ್ಸ್? ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಕುಂಕುಮ ಹಾಕ್ಕೊತೀನಿ. ಇಷ್ಟೇ ನನ್ನ ಮೇಕಪ್ ಕ್ಲಿಪ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.